ಜನೌಷಧಿ ಕೇಂದ್ರ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕಾರ್ಯಕ್ರಮ, ಒಂದು ಕೊಡುಗೆ. ಈ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಬಡ ಜನರಿಗೆ ಕೈಗೆಟಕುವ ದರದಲ್ಲಿ ಔಷಧಿಗಳು ಸಿಗಬೇಕು, ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ಸದುದ್ದೇಶದಿಂದ ಆ ಕಾರ್ಯಕ್ರಮವನ್ನು ನೀಡಿರುವಂಥದ್ದು. ದುರಾದೃಷ್ಟ ಅಂತ ಹೇಳಿದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರಿಗೆ ಅದು ಯಾಕೋ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಹಿಂದ ಮುಖ್ಯಮಂತ್ರಿ ಅಂತೇಳಿ ಬೊಬ್ಬೆ ಹೊಡಿತಾರೆ ಸಿದ್ದರಾಮಯ್ಯನವರು. ಒಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಕೊಟ್ಟು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ, ಸತತವಾಗಿ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳು ಆಗಿ ನರೇಂದ್ರ ಮೋದಿಜಿಯವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಬಡವರ ಯೋಜನೆಗೆ ಕಲ್ಲಾಕುವಂಥ ಒಂದು ಷಡ್ಯಂತ್ರ ಹುನ್ನಾರ ಸಿದ್ದರಾಮಯ್ಯ ಸರ್ಕಾರದ್ದು. ನನಗೆ ಸಂತೋಷ ಆಗಿದೆ. ಉಚ್ಚ ನ್ಯಾಯಾಲಯ ಸಿದ್ದರಾಮಯ್ಯ ಸರ್ಕಾರ ಏನು ಜನೌಷಧಿ ಕೇಂದ್ರವನ್ನು ಕ್ಯಾನ್ಸಲ್ ಮಾಡಿದರು, ಆ ಒಂದು ಆದೇಶವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಇವತ್ತು ಹೊಡೆದಾಕಿರ್ತಕ್ಕಂಥದ್ದು. ಎಲ್ಲ ಬಡವರಿಗೆ ಅನುಕೂಲ ಆಗಬೇಕು, ಜನೌಷಧಿ ಕೇಂದ್ರವನ್ನು ಮತ್ತೆ ತೆರಿಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ. ಇದರ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಆಗ್ರಹವನ್ನು ಕೂಡ ಮಾಡ್ತೇನೆ. ಇನ್ನಾದರೂ ಕೂಡ ದ್ವೇಷದ ರಾಜಕಾರಣವನ್ನು ಬದಿಗಿಟ್ಟು ಕೇಂದ್ರ ಸರ್ಕಾರ ಜೊತೆ ಸೌಹಾರ್ದಯುತವಾಗಿ ನಡೆದುಕೊಂಡು ರಾಜ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ, ಬಡವರಿಗೂ ಕೂಡ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ಇರೋಷ್ಟು ದಿನ ಉತ್ತಮ ಹೆಜ್ಜೆನ ಇಡಲಿ ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ.